ಹಾಯ್, ಎಲ್ಲರಿಗೂ ಕೂಡ ನಮಸ್ಕಾರ. ನಾವಿವತ್ತು ನಮ್ಮ ಮನೆ ಪಕ್ಕದಲ್ಲಿರುವಂತಹ ಒಂದು ಒಳ್ಳೆ ಜಾಗಕ್ಕೆ ಹೋಗುವಂತ ಹೇಳಿ ನಮ್ಮ ಫ್ರೆಂಡ್ ಜೊತೆ ಹೊರಟ್ವಿ. ನೋಡಿ, ದಾರಿನೇ ತುಂಬ ಚೆನ್ನಾಗಿದೆ. ಹೋಗುವಾಗ ಸುತ್ತಮುತ್ತ ಹಸಿರು, ನಡುವೆ ಒಂದು ದಾರಿ, ಹೋಗುವಾಗ ಒಂದು ಸಣ್ಣ ಹೊಳೆ ಕೂಡ ಸಿಗ್ತದೆ ಅಲ್ಲಿ. ಹಳ್ಳಿ ದಾರಿಯಲ್ಲಿ, ತಂಪು ಬೀದಿಯಲ್ಲಿ ಹೋಗುವಾಗ ಸಿಗುವಂತಹ ಒಂದು ಆನಂದವೇ ಬೇರೆ. ದಾರಿಯಲ್ಲಿ ಹೋಗುವಾಗ ಕಾಣುವಂತಹ ಸೌಂದರ್ಯ, ಆ ಕಡೆ ಗದ್ದೆ, ಈ ಕಡೆ ತೋಟ, ಬಾಳೆ ಗಿಡಗಳು, ಬಾಳೆ ಗಿಡದಲ್ಲಿ ಬಾಗಿದಂತಹ ಗೊನೆ, ತುಂಬ ಸುಂದರವಾಗಿದೆ ಈ ಜಾಗ. ಹಳ್ಳಿ ಅಂದ್ರೇ ದನ ಕರುಗಳು, ಹಟ್ಟಿ ಎಲ್ಲ ಇದ್ದೇ ಇರ್ತದೆ. ನೋಡಿ, ಹಟ್ಟಿ ಇದೆ, ದನ ಕರುಗಳಲ್ಲಿದೆ. ಈ ಜಾಗವನ್ನು ನಾವು ಕೊಳಂಬೆ ಅಂಥೇಳಿ ಕರೆಯುವಂಥದ್ದು. ಈ ಜಾಗಕ್ಕೆ ಹೆಸರು. ಎಷ್ಟು ಸುಂದರವಾದ ದಾರಿ ಕಾಣ್ತಾ ಇದೆ ನೋಡಿ. ಚಾರ್ಮಾಡಿಯಲ್ಲಿ ಕಾಣಸಿಗುವಂತಹ ಈ ಸುಂದರ ನದಿಯ ಹೆಸರು ಮೃತ್ಯುಂಜಯ ನದಿ. ಹಚ್ಚ ಹಸಿರ ನೋಟ, ದೂರದಲ್ಲಿ ಕಾಣುವಂತಹ ಕಾನನದ ಚಿತ್ತಾರ, ಹಕ್ಕಿ ಪಕ್ಕಿಗಳ ಜೇಂಕಾರ, ದೂರದ ಬೆಟ್ಟದಲ್ಲಿ ಕಾಣುವ ನೋಟ ಎಷ್ಟು ಸುಂದರ. ನಮ್ಮ ಬಾಲ್ಯದ ನೆನಪುಗಳು ಹೆಚ್ಚಾಗಿ ಇಲ್ಲೇ ಇದೆ. ಮಾವಿನ ಹಣ್ಣಿನ ಸೀಸನ್ ಅಲ್ಲೆಲ್ಲ ಇಂಥ ಒಂದು ಕಲ್ಲಿಟ್ಕೊಂಡು ಇರತ್ತೆ, ಮಾವಿನ ಹಣ್ಣನ್ನು ಕಟ್ ಮಾಡಿ ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ತಿಂದು ಇಲ್ಲಿ ಹೊಳೆಯಲ್ಲೆಲ್ಲ ಆಟ ಆಡೋದು ಒಂದು ಒಳ್ಳೆ ಒಂದು ನೆನಪು ಅದೆಲ್ಲ. ಇನ್ನೆಲ್ಲ ಆ ರೀತಿ ಮಕ್ಕಳೆಲ್ಲ ಹಾಗೆ ಹೋಗ್ಲಿಕ್ಕೆ ಕೂಡ ಇಲ್ಲ, ಮೊಬೈಲ್ ಅಲ್ವಾ ಈ ಕಾಲ. ನಮ್ದು ಆಟ ಆಡುವ ಸ್ಪಾಟ್ ಯಾವ್ದಂತ ಹೇಳಿದ್ರೆ ನೋಡಿ, ಝೂಮ್ ಅಲ್ಲಿ ತೋರಿಸ್ತೇನೆ. ಅಲ್ಲಿ ಒಂದು ಬಂಡೆಕಲ್ ತರ ಕಾಣ್ತಾ ಉಂಟಲ್ಲ ಚಿಕ್ಕದು, ಅಲ್ಲಿ ಮೇಲೆ ನಿಂತ್ಕೊಂಡು ಹಾರುದು ಅದೆಲ್ಲ. ಇವಾಗೆಲ್ಲ ಇದು ಚೇಂಜ್ ಆಗಿದೆ. ಅದು ಆವತ್ತೊಮ್ಮೆ ನೆರೆ ಬಂದೆಲ್ಲ ಹೋಯ್ತು ಎಲ್ಲ ಕೂಡ. ಆವಾಗೆಲ್ಲ ಅದರದ್ದು ಆವತ್ತಿನ ನೋಟ ಎಲ್ಲ ಬದಲಾಗಿದೆ ಈಗ ಈ ಹೊಳೆಯಲ್ಲಿ. ಈಗೊಂದು ಬೇರೆನೆ ಹೊಸತನ ಕಾಣ್ತಾ ಉಂಟು ಈಗ ಈ ಹೊಳೆ. ಆದ್ರೂ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಹಾಯ್, ಎಲ್ರಿಗೂ ಕೂಡ ನಮಸ್ಕಾರ. ನಾನಿವತ್ತು ನಮ್ಮ ಮನೆ ಪಕ್ಕದಲ್ಲಿ ಇರುವಂತಹ ಒಂದು ಒಳ್ಳೆ ಜಾಗಕ್ಕೆ ಇವತ್ತು ಬಂದಿದ್ದೇನೆ. ಈ ಜಾಗದಲ್ಲಿ ಎಷ್ಟೊಂದು ಮೆಮೊರೀಸ್ ಇದೆ ಅಂದರೆ, ಚಿಕ್ಕ ವಯಸ್ಸಲ್ಲಿ ಒಂದು ಸಂಡೇ ಬರೋದಿರ್ಬೋದು, ಸ್ಯಾಟರ್ಡೆ ಬರೋದಿರ್ಬೋದು, ಇಲ್ಲಿಗೆ ಬರುವುದಂದ್ರೇ ಒಂಥರ ಖುಷಿ. ನಾವು ನಮ್ಮ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ಇಲ್ಲಿ ಬಂದು ಆಟ ಆಡೋದು, ಸ್ನಾನ ಮಾಡೋದಿರ್ಬೋದು, ಬಟ್ಟೆ ಒಗೆಯುವುದು, ಒಂಥರ ಲಾಗ ಹೊಡಿಲಿಕ್ಕೇನೆ ಇಲ್ಲಿಗೆ ಬರ್ತಾ ಇದ್ವಿ ಈ ಜಾಗಕ್ಕೆ. ಅಷ್ಟು ಚೆನ್ನಾಗಿದೆ ಇದು ಜಾಗ. ಇಲ್ಲಿ ಬಂದಾಗ ಒಂಥರ ಏನೋ ಹಳೆ ನೆನಪುಗಳು ಒಂಥರ ಮರುಕಳಿಸಿದ ಹಾಗೆ ಆಗ್ತಾ ಇದೆ. ತುಂಬ ಖುಷಿ ಆಗ್ತದೆ. ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ನಂತರ ಮನೆಯ ಕಡೆಗೆ ಮರು ಪ್ರಯಾಣ. ವಾಪಸ್ ಹೋಗುವಾಗ ಅಲ್ಲಿ ಮರದಲ್ಲಿ ಏನೋ ಒಂದು ಕಾಯಿ ಇತ್ತು. ನಮ್ಮ ಫ್ರೆಂಡ್ಸ್ ಎಲ್ಲ ಕೊಯ್ಲಿಕ್ಕೆ ಶುರು ಮಾಡಿದ್ರು. ಬಟ್ ಅದು ಕೊನೆಗೆ ನೋಡಿದ್ರೆ ಏನೋ ಬೇರೆ ಕಾಯಿ, ವಿಷದ ಕಾಯಿ, ತಿನ್ನುವಂಥ ಕಾಯಿ ಅಲ್ಲ. ಅಲ್ಲಿ ನದಿಯ ಪಕ್ಕದಲ್ಲಿರುವಂಥ ಒಂದು ಮನೆಗೆ ಕೂಡ ಹೋಗಿದ್ವಿ. ಕರೆದ್ರು ಸ್ವಲ್ಪ ವಾಪಸ್ ಬರುವಾಗ. ಅಲ್ಲಿದ್ದು ಬಾವಿ ನೋಡಿ, ಸ್ವಲ್ಪ ಆಳದಲ್ಲೇ ನೀರಿದೆ. ಯಾಕಂದರೆ ನದಿ ಪಕ್ಕದಲ್ಲೇ ಇರೋದ್ರಿಂದ ಬಾವಿಯಲ್ಲಿ ಜಾಸ್ತಿ ಆಳದಲ್ಲಿ ಅಲ್ಲ, ಹತ್ತಿರದಲ್ಲೇ ನೀರಿರ್ತದೆ. ಇಲ್ಲಿ ನೋಡಿ, ಬಾತುಕೋಳಿ ಕೂಡ ಇದೆ, ಹೋಗ್ತಾ ಇದೆ. 2 ಬಾತುಕೋಳಿ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತಂತ ಅಂದ್ಕೊಳ್ತೇನೆ. ಎಲ್ಲರೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಕೂಡ. ಎಲ್ರಿಗೂ ಕೂಡ ಶುಭವಾಗಲಿ.